ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಬೇಬಿ ಕಾರ್ನ್ ರೆಸಿಪಿ ಮಾಡೋಣ. ಅದು ಹೇಗಿರುತ್ತೆ, ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡಿರಿ. ಇವು ಬೇಬಿ ಕಾರ್ನ್ ಅಂದರೆ ಬೀಜನೂ ಆಗ್ಲಾರ್ದಂಥ ತರಬೇಕು. ಅಂಥವು ತಗೊಂಬಂದು ಈ ಥರ ಸುಲಿದು ನೋಡಿರಿ. ಇವು ಸ್ವಲ್ಪ ಬೀಜ ನಾ ಸ್ವಲ್ಪ ಇಷ್ಟು ಬೀಜನ ಆಗಬಾರ್ದು, ಇನ್ನೂ ಸ್ವಲ್ಪ ಇಲ್ಲಿ ತೋರಿಸ್ತೀನಿ ನೋಡಿರಿ. ನಾನು ಭಾಳ ಎಳೆವು ಇರ್ತಾವೆ ನೋಡಿರಿ, ಅಂಥವು ಮಾಡ್ಬೇಕು. ನಾನು 4 ತಂದಿದ್ದೆ, ಅದರಲ್ಲಿ 2 ಇವು ಬಂತಾವು, ಅವು ಬೇಡ. ಇವನ್ನಷ್ಟು ಮಾಡಿ ತೋರಿಸ್ತೀನಿ ನಾನು. ಈ ಥರ ಇವು ಎಳೆವದ ನೋಡಿರಿ, ಈ ಥರ ಇರಬೇಕಿಲ್ಲ ಅವು. ಇವನ್ನ ಕಟ್ ಮಾಡಿ ಸಣ್ಣ ಸಣ್ಣ ಉದ್ದದ್ದನ್ನು ಪೀಸ್ ಮಾಡಿ ಈ ಥರ ಪೀಸ್ ಮಾಡಿ ಇಡ್ರಿ. ಇವು ಸ್ವಲ್ಪ ಬಲ್ತಾವೆ ನೋಡಿರಿ, ಇವು ಬೇಡ. ಇಷ್ಟ ಇವು ಎಳೆವ ತೋರ್ಸಕತ್ತೀನಿ ನೋಡಿರಿ. ಈ ಥರನ ಇರಬೇಕು. ಇಷ್ಟು ಕಟ್ಟಾಗಿ ಉದ್ದಾಗ ಮಾಡಿದ್ರು ನಡಿತೈತಿ. ಇನ್ನೇನು ಈ ಥರ ಕಟ್ ಮಾಡಿ ಕುದಿಸೋಕಿಡೋಣ. ಇಲ್ಲಿ ನೀರು ಹಾಕಿ ನೋಡಿರಿ, ಒಂದು ಪಾತ್ರೆ ಒಳಗೆ ನೀರು ಹಾಕಿ ಅವನ್ನ ಕುದಿಸೋಣ. ಕುದ್ದಾದ್ಮೇಲೆ ನೀರು ಬಸ್ದು ಮೆತ್ತಗಾಗಿರ್ತಾವಲ್ಲ, ನೀರು ಬಸ್ದು ಸ್ವಲ್ಪ ಆರಾಕ ಬಿಡ್ಬೇಕು. ಆರಿದ್ಮೇಲೆ ಒಂದು ಪಾತ್ರೆ ಒಳಗೆ ಹಾಕಿ 1 ಸ್ಪೂನ್ ಆಗಷ್ಟು ಜೋಳದ ಹಿಟ್ಟು, ಕಾರ್ನ್ಫ್ಲವರ್ ಅಂತೀವಲ್ಲ, 1 ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟು, 1 ಸ್ಪೂನ್ ಆಗಷ್ಟು ಖಾರದ ಪೌಡ್ರ್, 1 ಅರ್ಧ ಸ್ಪೂನ್ ಮಸಾಲೆ ಪೌಡ್ರ್, 1 ಅರ್ಧ ಸ್ಪೂನ್ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿ ಕಾಯಕ್ಕಿಡ್ರಿ. ಇವನ್ನೇನು ಮಿಕ್ಸ್ ಮಾಡಿರ್ತೀವಲ್ಲ ಬೇಬಿ ಕಾರ್ನ್ಸ್ನ, ಅವನ್ನ ಪೀಸ್ನ ಹಾಕಬೇಕು ಒಂದೊಂದು. ನೋಡಿರಿ, ಈ ಥರ ಕರಿಬೇಕು. ಈ ಥರ ಕೆಂಪಾಗ್ದಾಗ ಸಾಫ್ಟಾಗಿ ಕರಿ ಟೇಸ್ಟಿಯಾಗಿರ್ತಾವೆ ತಿನ್ನೋಕೆ. ಇವು ಒಂದು ಭಾರಿ ಟೇಸ್ಟಿಯಾಗಿರ್ತಾವೆ. ಎಲ್ಲವನ್ನು ಈ ಥರ ಕರಿಬೇಕು. ಮಿಕ್ಕಿದನ್ನೆಲ್ಲ ಕರಿಯಾಕತ್ತೀನಿ ನೋಡಿರಿ. ಖಾರದ ಪೌಡ್ರ್ ಹಾಕಿರ್ತೀವಲ್ಲ, ಎಣ್ಣೆ ಸ್ವಲ್ಪ ಕಂದು ಬಣ್ಣ ಬರ್ತೈತಿ. ನೋಡಿರಿ, ಕೆಂಪಾಗಿಂದ ತೆಗೆದ್ರೆ ಟೇಸ್ಟಿಯಾದ ಬೇಬಿ ಕಾರ್ನ್ ರೆಸಿಪಿ ರೆಡಿ. ನೀವು ಒಂದ್ಸರಿ ಮಾಡಿ ನೋಡಿರಿ, ಮಾಡ್ಬೇಕು ಅನ್ಸುತ್ತೆ. ಬಜ್ಜಿ ಅವನ್ನ ತಿಂದು ಬೋರ್ ಆದಾಗ ಈ ಥರ ಬೇಬಿ ಕಾರ್ನ್, ಕ್ರಿಸ್ಪಿ ಆದ ಬೇಬಿ ಕಾರ್ನ್ ರೆಸಿಪಿ ರೆಡಿ.